ಈ ದರ್ಶನ್ ಯಾವಾಗಲೂ ಒಂದಲ್ಲ ಒಂದು ಕಾಂಟ್ರವರ್ಸಿಯಲ್ಲಿ ಇರ್ತಾನೆ. ಏನಾದರೂ ಎಡವಟ್ಟು ರಾಜ ಅಂತಾರಲ್ಲ ಹಾಗೆ ಎಡವಟ್ಟು ಮಾಡ್ಕೊಳ್ತಾನೆ ಇರ್ತಾನೆ. ಇವನಿಗೆ ಯಾಕೆ ಪವಿತ್ರ ಗೌಡನ ಸಹವಾಸ ಬೇಕಾಗಿತ್ತು ಗೊತ್ತಿಲ್ಲ. ಯಾವತ್ತು ಪವಿತ್ರ ಗೌಡನ ಸಹವಾಸ ಆಯಿತು ಯಾವತ್ತು ನೋಡ್ರು ಜಗಳ. ಅವ್ರ ಮನೆಯಲ್ಲೂ ಪಾಪ ವಿಜಯಲಕ್ಷ್ಮಿ ಅವಳು ಬಂದಾಗಿಂದ ವಿಜಯಲಕ್ಷ್ಮಿ ಅವ್ರು ಬಂದಾಗಿಂದ ಇವನ ಲೈಫಲ್ಲಿ ಎಲ್ಲ ಒಳ್ಳೆಯದಾಗಿತ್ತು. ಇವಾಗ ಈ ಪವಿತ್ರ ಗೌಡ ಯಾರ್ದೋ ಹೆಂಡ್ತಿ, ಅವಳು ಸಂಜಯ್ ಸಿಂಗ್ ಅನ್ನೋರ್ದು ಯಾರ್ದೋ ಹೆಂಡ್ತಿ, ಅವಳನ್ನು ಕರ್ಕೊಂಡು ಬಂದಿದ್ದಾನೆ. ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋವನ್ನು ಮಾಡುತ್ತಿದ್ದೇವೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಅದೇ ನೀವು ನಮ್ಮ ಶಾಲೆಗೆ ಕೊಡುವಂತಹ ಡೊನೇಷನ್. ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ಇವಾಗ ಜೈಲಲ್ಲಿ ಹೋಗಿ ಕೂತ್ಕೊಂಡಿದ್ದಾನೆ, ಕೋರ್ಟಲ್ಲಿ ನಿಂತಿದ್ದಾನೆ. ಈಗ ನೋಡಿ, ಕೈ ಕೊಟ್ಕೊಂಡು ಜಡ್ಜ್ ಮುಂದೆ ಈ ಥರ ಅಪರಾಧಿ ಥರ ನಿಂತ್ಕೊಂಡಿದ್ದಾನೆ. ಏನೋ ಫಿಲ್ಮಲ್ಲಿ ಅಪರಾಧಿ ಥರ ನಿಂತ್ಕೊಳ್ತಿದ್ದ, ಹೀರೋ ಥರ ಮೆರೆದಾಡ್ತಿದ್ದ. ಇವಾಗ ನೋಡ್ರಿ ಅಪರಾಧಿ ಥರ ನಿಂತ್ಕೊಂಡಿರ್ತಾನೆ. ಅಂದರೆ ದರ್ಶನ್ ಕೊಲೆ ಮಾಡಿರಲಿಕ್ಕಿಲ್ಲ, ಆದರೆ ಈ ಪವಿತ್ರ ಗೌಡಗೆ ಮೆಸೇಜ್, ರೇಣುಕಾಚಾರ್ಯ ಏನೋ ಮೆಸೇಜ್ ಕಳಿಸ್ತಿದ್ದ ಅಂತ, ಅವನನ್ನು ಕರೆಸಿ ಅಂತ ಹೇಳಿದ್ದಾನೆ. ಅವನು ಮೆಸೇಜ್ ಕಳಿಸಿದರೆ ಅವನು ಯಾರು ಅಂತ ತಿಳ್ಕೊಂಡ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು, ಪೊಲೀಸರಿದ್ದಾರೆ ಹೊಡೆದು ಒಳಗಡೆ ಹಾಕ್ಸಿ 4 ಥಳಿಸಿದ್ರೆ ಅವನು ಸರಿ ಹೋಗ್ತಾ ಇದ್ದ. ಅದನ್ನು ಇವನು ಯಾಕೆ ಪಿಕ್ಚರ್ ಹೀರೋ ಥರ ಇವನೇ ದೊಡ್ಡ ಪೊಲೀಸ್ ಅಂತ ಹೋಗಿ ಅವನಿಗೆ ಥಳಿಸಿ ಅವೆಲ್ಲ ಮಾಡಬೇಕಾಗಿತ್ತು ಯಾಕೆ? ಇವನೇನೋ ಹೊಡೆದಿರ್ತಾನೆ ಸ್ವಲ್ಪ ಅಷ್ಟೇ, ದರ್ಶನ್ ಏನು ಕೊಲೆ ಮಾಡಿರಲ್ಲ ಅಷ್ಟೇನು ಅಂತಕಲ್ಲ. ಆದರೆ ಏನು ಮಾಡ್ಬೇಕಂತಲೇ ಗೊತ್ತಿಲ್ಲ, ಏನು ಅನ್ಎಜುಕೇಟೆಡ್ ಥರ ಬಿಹೇವ್ ಮಾಡಿದ್ದಾರೆ. ಇವೆಲ್ಲ ಬೇಕಾಗಿತ್ತಾ? ಇವಾಗ ಸುದೀಪು, ಯಶ್ ಎಲ್ಲ ಅವರು ಅಷ್ಟಕ್ಕೆ ಅವ್ರು ಇರ್ತಾರೆ, ಅವ್ರು ಯಾರು ಸುದ್ದಿಗೂ ಹೋಗಲ್ಲ. ಪಾಪ ಈ ವಿಜಯಲಕ್ಷ್ಮಿಗೂ ಎಷ್ಟು ಕಾಟ ಕೊಟ್ಟಿದ್ದಾರೆ. ಈ ಪವಿತ್ರ ಗೌಡ ಸಹವಾಸ ಮಾಡಿ ಇವನು ಲಾಸ್ಟ್ ಟೈಮ್ ಅವಳೇನೋ ಇನ್ಸ್ಟಾಗ್ರಾಮಲ್ಲಿ ಹಾಕಿ ದೊಡ್ಡ ಜಗಳ ಆಯಿತು. ಆಮೇಲೆ ನೋಡಿದ್ರೆ ಇವಾಗ ಈ ಹಾಳಾದ ಪವಿತ್ರ ಗೌಡನಿಂದಲೇ ಇವನು ಜೈಲಿಗೆ ಹೋಗಂಗೂ ಆಯಿತು. ವಿಜಯಲಕ್ಷ್ಮಿ ಮಾತು ಕೇಳಿಕೊಂಡು ಮನೆಯಲ್ಲೇ ಬಿದ್ದಿದ್ದಿದ್ರೆ ಇವೆಲ್ಲ ಆಗ್ತಾಯಿತ್ತಾ? ಯಾಕೆ ಬೇಕು ಬೇರೆ ಅವರ ಹೆಂಡತಿ ಸಹವಾಸ? ಈ ಪಾಪ ಎಷ್ಟು ಚೆನ್ನಾಗಿ ಮುದ್ದಾಗಿರೋ ಮಗ ಇದ್ದಾನೆ, ಹೆಂಡತಿ ಇದ್ದಾಳೆ, ಅವಳು ಇಂಜಿನಿಯರಿಂಗ್ ಓದಿದ್ದಾಳೆ ಹುಡುಗಿ. ಅಂಥ ಬುದ್ಧಿವಂತಿ ಚಂದದ ಹೆಂಡತಿ, ಒಳ್ಳೆ ಹುಡುಗಿ, ಅವಳು ಸಂಸ್ಕೃತಿ ಇದ್ದವಳು. ಅಂಥವಳ ಜೊತೆ ಇರೋದು ಬಿಟ್ಬಿಟ್ಟು ಯಾರ್ಯಾರ್ದೋ ಹಿಂದೆ ಯಾರೋ ಗಂಡ ಬಿಟ್ಟವಳು, ಹೆಂಡತಿ ಬಿಟ್ಟವಳು ಅಂಥವ್ರ ಜೊತೆಗೆಲ್ಲ ಹೋಗಿ ಇವಾಗ ಈ ಥರ ಮಾಡಿ ಸಿಕ್ಕಾಕೊಂಡಿದ್ದಾನೆ. ಅಂದರೆ ಇವನ ಸಂಗಡಿಗರು, ಇವನ ಚೇಲಗಳು ಹೊಡೆದು ಸಾಯಿಸಿರ್ತಾರೆ, ಆದರೆ ಇವಾಗ ಸಿಕ್ಕಾಕೊಂಡಿದ್ದಾರೆ ಇವನೇ ತಾನೆ. ಯಾಕೆ ಬೇಕು ಈ ದರ್ಶನ್ಗೆ ಇಂಥ ಕಿತಾಪತಿ? ಆರಾಮಾಗಿ ಏನೋ ಕ್ಲಿಕ್ ಆಗಿತ್ತು ಫಿಲ್ಮು, ಎಲ್ಲ ಕಡೆ ಒಳ್ಳೆ ದುಡ್ಡೆಲ್ಲ ಮಾಡ್ಕೊಂಡಿದ್ದ, ಚೆನ್ನಾಗಿ ಆರಾಮಾಗಿ ಇರಬಹುದಾಗಿತ್ತು. ಈ ಪವಿತ್ರ ಗೌಡನ್ನೆಲ್ಲ ರಾಜಾರೋಷವಾಗಿ ಅವಳ ಮುಂದೆ ಎಲ್ಲರ ಮುಂದೆ ಓಡಾಡೋದು, ಅವಳನ್ನ ಹೆಂಡ್ತಿ ಅನ್ನೋದು, ಇವೆಲ್ಲ ಯಾಕೆ ಬೇಕು? ಏನೋ ಫಿಲ್ಮ್ ಆ್ಯಕ್ಟರ್ಗಳಿಗೆ ಫ್ರೆಂಡ್ಸ್ಗಳು ಇರ್ತಾರೆ, ಆದ್ರೇನು ಗೌಪ್ಯವಾಗಿ ಮಾಡ್ಕೊಳ್ಬೇಕು. ಇವರು ಅಭಿಮಾನಿಗಳು ಬೇರೆ, ಹುಚ್ಚು ಅಭಿಮಾನಿಗಳು. ಈ ರೇಣುಕಾಚಾರಿಗೆ ಯಾಕೆ ಆ ನಮೂನಿ ಅಭಿಮಾನ? ಅವನು ಯಾರನ್ನಾರು ಇಟ್ಕೋತಾನೆ ಬಿಟ್ಕೋತಾನೆ. ಇವನಿಗೆ ಯಾಕೆ? ಪವಿತ್ರ ಗೌಡನಿಗೆ ಮೆಸೇಜ್ ಮಾಡೋಕ್ಕೆ ಹೋಗಿ ಇವನ ಜೀವನೇ ತೆಕ್ಕೊಂಡ. ಯಾಕೆ ಬೇಕಾಗಿತ್ತು? ಈ ದರ್ಶನ್ ಫುಲ್ ಹೋಯ್ತು ಇವನ ಹೆಸರೆಲ್ಲ ಹಾಳಾಗಿ ಇವಾಗ.